ಕೊಡ್ತಾ ಇದ್ದೀನಿ. ಅವರು 100 ವರ್ಷ ಬಾಳಿಗೆ ಬದುಕಲಿ, ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಸಮುದಾಯದ ಪರವಾಗಿ ಒಳ್ಳೆಯ ಕೆಲಸಗಳು ಮಾಡಲಿ. ವ್ಯವಸ್ಥಿತವಾಗಿ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅವರು ಅರ್ತು ಭಾಳ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಅದನ್ನೇ ಸಲ್ಲಿಸ್ತೀನಿ. ಯಾಕಂದರೆ ಅವರು ಸಮಾಜ ಕಲ್ಯಾಣ ಸಚಿವರಾದಾಗಿನಿಂದನೂ ಇಡೀ ಅಂಬೇಡ್ಕರ್ ಚಿಂತನೆಗಳನ್ನು ಇಡೀ ರಾಜ್ಯದ ಮೂಲೆ ಮೂಲೆ ಹಂಚ್ತಾ ಇದ್ದಾರೆ. ಹಿಂದೆ ಇದ್ದ ಸರ್ಕಾರಗಳೇ ಬೇರೆ, ಇಂದಿರಾ ಗಾಂಧಿ ಆಡಳಿತದ ವ್ಯವಸ್ಥೆ ಬೇರೆ, ನೆಹರು ಆಡಳಿತ ಬೇರೆ, ಈಗ ಮಾದೇವಪ್ಪನವರ ಆಡಳಿತವೇ ಬೇರೆ ಇದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಭಾಳ ಪರಿವರ್ತನೆಯಾಗಿ ನಮ್ಮ ಸಮುದಾಯಕ್ಕೆ ಏನು ಸಿಗಬೇಕು ಅನ್ನೋದನ್ನ ವ್ಯವಸ್ಥೆ ಕೊಡ್ತಾ ಇದ್ದಾರೆ. ಜೊತೆಗೆ ಅವರ ಸರ್ಕಾರದಲ್ಲೇ ಒಳ ಮೀಸಲಾತಿನ ಜಾರಿಗೊಳಿಸಬೇಕು. ಈಗ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ದಾಖಲಾಗುತ್ತಿಲ್ಲ ಏನಿದೆಯೋ ಯಾರು ಒಂದು ಏನು ಬಡ್ತಿ ಇದು ಮಾಡ್ತಾ ಇರೋ ಉದ್ಯೋಗಗಳು ಅದನ್ನು ತಡೆ ಹಿಡಿಬೇಕು. ಈ ಒಂದು ವಿಚಾರನ ನಾನು ಅವ್ರಿಗೆ ಶುಭ ಕೋರುವ ಮುಖಾಂತರ ನಾನು ಇವರು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ನೇಮಕ ಈಗ ಎಷ್ಟೋ ನೇಮಕಾತಿಗಳು ನಡೀತದೆ, ದಯವಿಟ್ಟು ಅದೆಲ್ಲ ತಡೆಗಟ್ಟಬೇಕು. ಯಾಕಂದರೆ ಈಗ ನೋಡಿ, ಈಗ ನಮಗೆ ಬೇಕಾಗಿರೋದು ಒಂದು ಒಳ ಮೀಸಲಾತಿ ಜಾರಿ ಆಗಲಿ ಅಂತಂತೇಳಿ ಜಾತಿಗೆ ಅನುಗುಣವಾಗಿ ನಾವು ಮಾಡಿ ಅಂದರೆ ಈಗ ಎಲ್ಲ ಜಾತಿಗಳು ಎದ್ಬಿಟ್ಟವೆ. ಮಾಡ್ಕೊಳ್ಳಿ, ನಾವೇನು ಬೇಡಲ್ಲ. ಯಾಕಂದರೆ ಈಗ ಅವ್ರಿಗೆ ಶಾಖ ಆಗ್ಬಿಟ್ಟದೆ. ಯಾಕಂದರೆ ಎಲ್ಲನೂ SC ST ಸರ್ಟಿಫಿಕೇಟ್ಗಳು ಮಾಡ್ಕೊಂಡು ಉದ್ಯೋಗ ಮಾಡ್ಕೊಂಡು ಈ ಇರೋಂಥವ್ರಿಗೆಲ್ಲನೂ ಈಗ ಶಾಖ ಅವ್ರು ಇಮಿಡಿಯೇಟ್ಲಿ ನಾವು ಓಡೋಗ್ಬೇಕಲ್ಲಪ್ಪ ಅಂದ್ಬಿಟ್ಟಿದೆ. ಈಗ ಅದರಿಂದ ಇವ್ರ ಜೊತೆಲಾಗಿದ್ದೊಂದು ಸರ್ಕಾರದ ಒಂದು ಸಚಿವರುಗಳೇ ಬೇಡ ಬೇಡ ಅಂತ ತಿರಸ್ಕರಿಸ್ತಾ ಇದ್ದಾರೆ. ಅದಕ್ಕೆ ಮಾದೇವಪ್ಪರು ಅದಕ್ಕೆ ಯಾವುದು ಕೇರ್ ಮಾಡಲ್ಲ. ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವ್ರನ್ನು ಕೈ ಜೋಡಿಸ್ತಾ ಇದ್ದಾರೆ, ಪರಮೇಶ್ವರ್ ಅವರು ಕೈ ಜೋಡಿಸ್ತಾರೆ, KH ಮುನಿಯಪ್ಪನವರು, RB ತಿಮ್ಮಪ್ಪನವರು, ಇವರೆಲ್ಲ ಒಂದು ಒಟ್ಟುಗೂಡಿ ಯಾವುದಕ್ಕೂ ಎದುರದೆ ಯಾವುದಕ್ಕೆ ಇದು ಮಾಡ್ದೆ ನಿಮ್ಮ ಸಂವಿಧಾನದ ಬದ್ಧವಾಗಿ ನಿಮ್ಮ ರಾಜಕಾರಣ ಇದೆ ವ್ಯವಸ್ಥಿತವಾಗಿ ಮಾಡಬೇಕಂತೇಳಿ ನಾನು ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳ ಮೂಲಕ ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್, ನಮ್ಮ ಬುದ್ಧಾಯ, ಜೈ ಭೀಮ್.